ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಏಕಾದಶಿ ಮಾರನೇ ದಿನ ಅಂತ ಹೇಳಿದ್ರೆ ದ್ವಾದಶಿ ದಿನ ಅಂತಲೇ ಹೇಳ್ಬೋದು. ಇನ್ನು ನಾವು ವ್ರತ ಸ್ಟಾರ್ಟ್ ಮಾಡಿ ಇವತ್ತಿಗೆ 3 ದಿನ ಆಯಿತು ಅಂತಲೇ ಹೇಳ್ಬೋದು. ಬುಧವಾರದ್ದು ಸೇರಿಸ್ಕೊಂಡ್ರೆ ಇವತ್ತಿಗೆ 3 ದಿನ ಆಗುತ್ತೆ. ಇನ್ನು ದ್ವಾದಶಿ ದಿನ ಯಾವ ರೀತಿ ವ್ರತನ ನಾವು ಮುರಿಯೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಒಂದು ಹನಿ ನೀರು ಕೂಡ ಕುಡಿದೇನೆ ಈ ವ್ರತನ ಮಾಡಬೇಕು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ತುಂಬ ಕಠಿಣವಾದ ವ್ರತ ಇದು ಅಂತ ಹೇಳ್ಬಿಟ್ಟು. ಅಪ್ಪಿತಪ್ಪಿನೂ ಕೂಡ ಊಟ ಮಾಡಿಕೊಂಡು ಕೂಡ ವ್ರತನ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಈ ವ್ರತ ಕಠಿಣ ವ್ರತ ಆದರೂ ಪರವಾಗಿಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಇಟ್ಕೊಂಡು ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ನಾವು ಈ ವ್ರತನ ಮಾಡಿದ್ದು ಅಂತಲೇ ಹೇಳ್ಬೋದು. ಇನ್ನು ನನ್ನ ಜೊತೆ ನಮ್ಮ ಯಜಮಾನ್ರೂ ಕೂಡ ಸೇರಿ ಮಾಡಿದ್ದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಮರುದಿನ ಅವರು ನಾನು ಇಬ್ಬರು ಕೂಡ ಒಟ್ಟಿಗೆ ವ್ರತವನ್ನು ಮುರಿಬೇಕಿತ್ತು. ಸೂರ್ಯ ಉದಯ ಆಗೋದಕ್ಕೂ ಮುಂಚೆಲೇ ಎದ್ದು ನಾವು ಮನೆಯೆಲ್ಲ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಏನಾದರೂ ಮಾಡಲೇಬೇಕು. ನಾನು ಇಲ್ಲಿ ರಾಯರಿಗೆ ಪ್ರಿಯವಾದ ಒಂದು ತಿಂಡಿನೇ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಂತಲೇ ಹೇಳ್ಬೋದು. ಅದು ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ಆಗುತ್ತೆ, ಮಾಡ್ಬೋದು. ಜಸ್ಟ್ 5 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹಾಲನ್ನ ಕಾಯೋದಕ್ಕೆ ಇಟ್ಕೋಬೇಕು. ರವೆಯಲ್ಲಿ ಮಾಡೋದು ಅದು ರಾಯರಿಗೆ ತುಂಬ ಪ್ರಿಯವಾದ ಒಂದು ಪ್ರಸಾದ ಅಂತಲೇ ಹೇಳ್ಬೋದು, ನೈವೇದ್ಯ ಅಂತಲೇ ಹೇಳ್ಬೋದು. ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಒಂದು ಬೌಲಿಗೆ ನಮಗೆ ಎಷ್ಟು ಬೇಕೋ ಪ್ರಸಾದ ನೋಡಿಕೊಂಡು ಅಷ್ಟನ್ನು ಮಾತ್ರ ಮಾಡಿಕೊಂಡ್ರೆ ಸಾಕು. ಆ ರವೆಗೆ ನಾವು ಕಾದಿರುತ್ತಲ್ವ ಹಾಲು, ಆ ಹಾಲನ್ನ ಹಾಕ್ಬಿಟ್ಟು ಪೂರ್ತಿ ಅದು ರವೆ ಗಂಟು ಹಾಕ್ದಂಗೆ ನೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಅದು ಹಾಲೆಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿಯಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ತೆಳುಗೆ ಅದನ್ನು ನಾವು ನೀಟಾಗಿ ಅದನ್ನು ಗಂಟು ಹಾಕ್ದೇ ಒಡೆದು ನೀಟಾಗಿ ಅದನ್ನು ಕಲಸಿ ಇಟ್ಕೋಬೇಕು. ಹಾಲಲ್ಲಿ ರವೆನ ಕಲಸಿ ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ರವೆ ಅರಳುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದು ಪ್ಯಾನಲ್ಲಿ ನಾವು ಒಂದು 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಏನಿದೆಯೋ ನಿಮ್ಮ ಮನೇಲಿ ಅದನ್ನು ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಅದೆಲ್ಲ ಖಾಲಿಯಾಗಿತ್ತು, ಇರಲಿಲ್ಲ. ಆ ಕಾರಣದಿಂದ ಏನಿದೆಯೋ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದಕ್ಕೆ ಸ್ವೀಟ್ ಎಷ್ಟು ಬೇಕೋ ಸಕ್ಕರೆ ಇದೇ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಾಗಿರೋದು. ಎಂಜಲು ಕೂಡ ಮಾಡೋ ಹಂಗೆ ಇಲ್ಲ, ಏನಕ್ಕಂದರೆ ಉಪವಾಸ ಇರ್ತೀವಿ, ದೇವರಿಗೆ ನೈವೇದ್ಯ ಕೂಡ ಇರಬೇಕಲ್ವ. ಆ ಕಾರಣದಿಂದ ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಪೂರ್ತಿ ಕರಗಿ ಅದು ಈ ರೀತಿ ಕಲರ್ಗೆ ತಿರುಗಬೇಕು, ಅದು ಪಾಕ ಥರ ಬರಬೇಕು. ಆ ರೀತಿ ಬಂದಾಗ ಕಲಸಿ ಇಟ್ಕೊಂಡಿರ್ತೀವಲ್ವ ರವೆನ ಹಾಲಲ್ಲಿ, ಅದನ್ನು ಹಾಕಿ ನೀಟಾಗಿ ಆ ಸಕ್ಕರೆ ಪಾಕದ ಒಳಗಡೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಪೂರ್ತಿ ಮಿಕ್ಸ್ ಆದಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಇರುತ್ತಲ್ವ ಅದನ್ನು ಹಾಕೋಬೋದು. ಆಮೇಲೆ ಇದು ಏಲಕ್ಕಿ ಪುಡಿನ ನೀಟಾಗಿ ಎಲ್ಲ ಪುಡಿ ಮಾಡಿಟ್ಕೊಂಡು ಏಲಕ್ಕಿ ಪುಡಿನ ಸೇರಿಸ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಅಷ್ಟೇ ಮಿಸ್ ಆಗಿದ್ದು. ಆಮೇಲೆ ಗಸಗಸೆನೂ ಕೂಡ ನೀಟಾಗಿ ಹುರಿದು ಗಮ್ಮನ ಥರ ಹುರಿದ್ಬಿಟ್ಟು ಅದನ್ನು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಗಸಗಸೆ ಕೂಡ ಹಾಕಿಲ್ಲ, ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ನನ್ನ ಹತ್ರ ಇರಲಿಲ್ಲ, ಅದನ್ನು ನಾನು ಹಾಕಿಲ್ಲ. ಅದೇ ಆಗಲೇ ಹೇಳ್ದಂಗೆ ಮನೇಲಿ ಏನಿದೆಯೋ ಅದನ್ನು ಮಾತ್ರ ನಾನು ಯೂಸ್ ಮಾಡಿಕೊಂಡು ರಾಯರಿಗೆ ಪ್ರಿಯವಾದ ಪ್ರಸಾದವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ನೀಟಾಗಿ ಅದೆಲ್ಲ ಪೂರ್ತಿ ಗಂಟು ಹಾಕ್ದಂಗೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸಕ್ಕರೆ ಪಾಕದೊಳಗಡೆ. ಈ ರೀತಿಯಾಗಿ ನೀಟಾಗಿ ಒಂದು ಸ್ವೀಟ್
ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಈ ರೀತಿ ಗಟ್ಟಿ ಬರುತ್ತೆ. ಸೊ ಆಮೇಲೆ ಅದಕ್ಕೆ ಆಗಲೇ ಹೇಳ್ದಂಗೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಒಂದು ಬೌಲ್ಗೆ ಹಾಕಿ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆನ ಮಾಡಿ ಮುಗಿಸ್ಕೊಂಡ್ರೆ ಅಲ್ಲಿಗೆ ವ್ರತ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಏನಕ್ಕೆ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಒಂದು ಮುಗಿಸ್ಕೊಂಬಿಟ್ರೆ ಆಗೋಗಲ್ಲ. ಸೊ ನಾನು ನಿನ್ನೆ ಹಾಕಿದ ಹೂವುಗಳೇ ಚೆನ್ನಾಗಿತ್ತು. ಸೊ ಆ ಕಾರಣದಿಂದಾಗಿ ಹೂವು ಏನು ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ದೇವ್ರಿಗೆ ಇಟ್ಟಿದ್ದು ನೈವೇದ್ಯನ ಇಟ್ಟು ಕಡ್ಡಿ ಹಚ್ಚಿ, ಸೊ ನಾನು ಹಿಂದಿನ ದಿನ ಏಕಾದಶಿ ದಿನ ಕೂಡ ಅಷ್ಟೇ ರಾಯರಿಗೆ ಬರೀ ತುಪ್ಪದ ದೀಪದಲ್ಲೇ ನಾನು ಬೆಳಗಿದ್ದೆ. ಸೊ ಇವತ್ತು ಕೂಡ ನಾನು ತುಪ್ಪದ ದೀಪದಲ್ಲೇ ಪೂಜೆ ಮಾಡಿ ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಸೊ ವ್ರತ ನಾನು ಆಗಲೇ ಹೇಳ್ದಂಗೆ ನೆನ್ನೆನೂ ನಮ್ಮ ಮನೆಯವರು ಪೂಜೆ ಮಾಡಿದರು, ಇವತ್ತು ಕೂಡ ನಾನು ಪೂಜೆ ಮಾಡಿ ಮುಗಿಸಾದ್ಮೇಲೆ ಅವರು ಕೂಡ ಪೂಜೆ ಮಾಡಿ ಮುಗಿಸ್ಕೊಂಡ್ರು. ಪೂಜೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ನೆಕ್ಸ್ಟು ಮೊದಲಿಗೆ ತಗೋಬೇಕಾಗಿರೋದು ತುಳಸಿ ನೀರನ್ನು ತಗೋಬೇಕಾಗಿರೋದು. ಸೊ ಅದನ್ನು ಕೂಡ ನಾನು ದೇವ್ರ ಹತ್ರ ಒಂದು ಗ್ಲಾಸಲ್ಲಿ ತುಳಸಿ ಎಲೆಗಳನ್ನ ಹಾಕಿ ನೀರನ್ನ ಹಾಕಿ ಇಟ್ಟಿದ್ದೆ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ನೈವೇದ್ಯ ಎಲ್ಲ ಆದಮೇಲೆ ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ತುಳಸಿ ನೀರನ್ನು ಕೊಟ್ಟೆ, ಅವರು ನನಗೆ ಕೊಟ್ಟರು. ಸೊ ತುಳಸಿ ನೀರನ್ನು ಕುಡಿದು ಅಲ್ಲಿಗೆ ವ್ರತನ ಕಂಪ್ಲೀಟ್ ಆದಂಗೆ ಅದು. ಸೊ ಅದು ಆದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದು ಸ್ವಲ್ಪ ಪ್ರಸಾದ, ಕಿಚನಲ್ಲಿದ್ದಿದ್ದು ಸ್ವಲ್ಪ ಪ್ರಸಾದನ ಮಿಕ್ಸ್ ಮಾಡಿಬಿಟ್ಟು ಅವರು ನಾನು ಇಬ್ಬರು ಸೇರಿ ಒಂದೊಂದು ಸ್ಪೂನ್ ತಿಂದು ಅಲ್ಲಿಗೆ ವ್ರತ ಪೂರ್ತಿ ಕಂಪ್ಲೀಟ್ ಆದಂಗೆ. ಆಮೇಲೆ ನಾವೇನಾದರೂ ಊಟನ ಮಾಡ್ಬೋದು, ನಾನ್ ವೆಜ್ ಬಿಟ್ಟು. ಅವತ್ತೊಂದು ದಿನ ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಇರುತ್ತೆ, ತುಂಬ ಕಠಿಣವಾದ ವ್ರತ. ನಾನು ನಿನ್ನೆ ಹೇಳ್ದಂಗೆ ವರ್ಷದ 24 ಏಕಾದಶಿನ ಇದು ಒಂದು ಏಕಾದಶಿನ ಮಾಡಿ ಅದರ ಫಲವನ್ನು ನಾವು ಪಡಿಬೋದು ಅಂತಲೇ ಹೇಳ್ತೀನಿ. ಸೊ ನನಗೆ ಎಷ್ಟು ಗೊತ್ತೋ, ನನಗೇನು ಗೊತ್ತೋ ಅದನ್ನು ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನನಗಿಂತ ತಿಳಿದಿರೋರು ಕೂಡ ಇರ್ತಾರೆ. ಸೊ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ನನಗೆಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಮಾಡಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಒಂದೇ ದೇವರಿಗೆ. ಸೊ ಅದನ್ನು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಕ್ಸಸ್ಫುಲ್ಲಾಗಿ ಈಗ ನಾನು ಫಸ್ಟ್ ಏಕಾದಶಿ ನನ್ನ ಜೀವನದಲ್ಲಿ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ಗಳಿಂದ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಿದೆ, ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೋಡ್ತೀರಾ, ಜಸ್ಟ್ ಒಂದು ಲೈಕ್ ಕೂಡ ಮಾಡಲ್ಲ. ಸೊ ಲೈಕ್ ಕೂಡ ಮಾಡಿ, ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.